ತಾವು ನೋಡಬಹುದು ಈ ತರಹ ಕಬ್ಬಿನ ಲಾವಣಿಯು ಹಳದಿ ಕಲರ್ ಆಗಿದೆ. ಇಲ್ಲಿ ನೋಡಿ, ಈ ತರಹ ಕಂಪ್ಲೀಟ್ ಕಬ್ಬಿನ ಸಸಿಗಳು ಹಳದಿ ಕಲರ್, ಯೆಲ್ಲೋ ಕಲರ್ ಆಗಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ತಾವು ನೋಡ್ಬೋದು ಈ ತರಹ ಕಂಪ್ಲೀಟ್ ಪ್ಲಾಟ್, ಪೂರ್ತಿ ಪ್ಲಾಟು ಹಳದಿ ಕಲರ್ ಆಗಿದೆ. ಇಲ್ಲಿ ನೋಡಿ, ಈ ತರಹ ಇದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಆಗತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆದರೆ ಈ ತರಹ ಎಲೆಗಳು ಹಳದಿ ಆಗ್ತವೆ. ಇದು ಫೆರಸ್ ಡೆಫಿಷಿಯನ್ಸಿಯ ಲಕ್ಷಣಗಳು. ತಾವು ನೋಡಬಹುದು ಈ ತರಹ ಸ್ಟಾರ್ಟಿಂಗ್ದಲ್ಲಿ ಈ ತರಹ ಸಣ್ಣ ಸಣ್ಣ ಹಳದಿ ಗೆರೆಗಳು ಬರ್ತವೆ. ಆಮೇಲೆ ಡೆಫಿಷಿಯನ್ಸಿ ಹೆಚ್ಚಾದಾಗ ಈ ತರಹ ಅದು ಆಗತ್ತೆ. ಆಮೇಲೆ ಡೆಫಿಷಿಯನ್ಸಿ ಹೆಚ್ಚು ಆದಾಗ ಈ ತರಹ ಕಂಪ್ಲೀಟ್ಲಿ ಬಿಳಿ ಹಾಗೂ ಹಳದಿ ಈ ತರಹ ಬಣ್ಣಕ್ಕೆ ತಿರುಗತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾವುದೇ ಬೆಳೆಯು ಚೆನ್ನಾಗಿ ಬರಬೇಕಂದ್ರೆ ಅದಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಅದಕ್ಕೆ ಸಿಗಲೇಬೇಕು. ಈ ಪ್ಲಾಟಿಗೆ ಫೆರಸ್ ಪೋಷಕಾಂಶ ಇದು ಕಡಿಮೆ ಇದೆ. ಆದ ಕಾರಣ ಈ ತರಹ ಹಳದಿ ಕಲರು ಬಂದಿದೆ. ತಾವು ನೋಡ್ಬೋದು ಈ ತರಹ ಲೈನಿಂಗ್ಸ್ ಇರ್ತವೆ. ಫೆರಸ್ ಡೆಫಿಷಿಯನ್ಸಿಯನ್ನು ತಾವು ಐಡೆಂಟಿಫೈ ಮಾಡಬೇಕಂದ್ರೆ, ಗುರುತಿಸಬೇಕಂದ್ರೆ ಈ ತರಹ ಲೈನಿಂಗ್ಸು ಇರ್ತವೆ. ಇಲ್ಲಿ ನೋಡಿ, ಈ ಥರ ಲೈನಿಂಗ್ಸ್ ಇರ್ತವೆ ಹಾಗೂ ಈ ತರಹ ಡೆವಲಪ್ಮೆಂಟ್ ಆಗತ್ತೆ. ಅದಕ್ಕೆ ತಾವು ಒಂದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸನ್ನು ಮಾಡಬೇಕು. ಈಗ ಫೆರಸ್ ಡೆಫಿಷಿಯನ್ಸಿ ಪಾರಾಗಲು ಈ ತರಹ ಹಳದಿ ಪ್ಲಾಟನ್ನು ಮತ್ತೆ ತಿರುಗಿ ಹಸಿರಾಗಿ ಮಾಡಲು, ಫೆರಸ್ ಡೆಫಿಷಿಯನ್ಸಿಯನ್ನು ಮ್ಯಾನೇಜ್ಮೆಂಟ್ ಮಾಡಲು ತಾವು ಏನು ಮಾಡಬೇಕು? ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ದಲ್ಲಿ ಮೊದಲನೇದಾಗಿ ತಾವು ರಸಗೊಬ್ಬರವನ್ನು ಬಳಸಬೇಕು. ರಸಗೊಬ್ಬರದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಕಾಂಬಿ ಪ್ಯಾಕ್ ಇರುತ್ತಲ್ಲ 50 kg, ಅದನ್ನು ತಾವು ಯೂಸ್ ಮಾಡಬೇಕು. ಆಮೇಲೆ ಇದಕ್ಕೆ 1 ಎಕರೆಗೆ 40 kg ಫೆರಸ್ ಸಲ್ಫೇಟ್ ಯೂಸ್ ಮಾಡಬೇಕು. ಈ ತರಹ ಈ ರಸಗೊಬ್ಬರ ಡೋಸನ್ನು ತಾವು ಬಳಸಬೇಕು. ಆಮೇಲೆ ಸ್ಪ್ರೇದಲ್ಲಿ ತಾವು ಫೆರಸ್ 12% 12% EDTA ಈ ಮೈಕ್ರೋ ನ್ಯೂಟ್ರಿಯೆಂಟನ್ನು ಸೀವೀಡ್ ಎಕ್ಸ್ಟ್ರಾಕ್ಟ್ ಇದರ ಜೊತೆಗೆ ಯೂಸ್ ಮಾಡಬೇಕು. ಫೆರಸ್ EDTA ಯೂಸ್ ಮಾಡಬೇಕು ಹಾಗೂ ಅದರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕನ್ನು ಯೂಸ್ ಮಾಡಬೇಕು. ಈ ತರಹ ತಾವು ಈ 2 ಟಾನಿಕನ್ನು ಯೂಸ್ ಮಾಡಬೇಕು. ತಾವು ನೋಡ್ಬೋದು ಈ ತರಹ ಅತಿಯಾದ ಡೆಫಿಷಿಯನ್ಸಿ ಇಲ್ಲಿ ತಾವು ನೋಡ್ಬೋದು. ಇದರಿಂದ ಕಬ್ಬಿನ ಗ್ರೋತು ಕಡಿಮೆ ಆಗತ್ತೆ ಹಾಗೂ ಇಳುವರಿ ಕಡಿಮೆ ಬರುತ್ತೆ. ಅದಕ್ಕೆ ತಾವು ಇದನ್ನು ಸಮಯಕ್ಕೆ ಸರಿಯಾಗಿ ಕಂಟ್ರೋಲ್ ಮಾಡಬೇಕು. ಇಲ್ಲಿ ನೋಡಿ, ಈ ತರಹ ಡೆಫಿಷಿಯನ್ಸಿ ಆಗಿದೆ. ಈ ತರಹ ಸ್ಪ್ರೇ ಮೂಲಕ ಹಾಗೂ ರಸಗೊಬ್ಬರ ಡೋಸಿನ ಮೂಲಕ ತಾವು ಈ ಫೆರಸ್ ಡೆಫಿಷಿಯನ್ಸಿಯಿಂದ ಪಾರಾಗಬಹುದು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.